ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ ಇವತ್ತು ಅವಿವೇಕದ ರೇಖೆನೇ ದಾಟಿಬಿಟ್ರು. ಏನ್ರಿ ಮಾತಿದು? ಭಯೋತ್ಪಾದಕರು ಭಾರತದೊಳಗೆ ಹೆಂಗ್ ಬಂದ್ರು? ಅವರಾಗಿಯೇ ಬಂದ್ರ, ಇವರಾಗ್ಲೇ ಕರೆಸ್ಕೊಂಡ್ರ? 4 ವಿಮಾನ ಹಾರಿಸಿ ಬೂಟಾಟಿಕೆ ಮಾಡಿಬಿಟ್ರು. 100 ಭಯೋತ್ಪಾದಕರು ಸತ್ತಿದ್ದಾರೆ, 100 ಭಯೋತ್ಪಾದಕರು ಸತ್ತಿದ್ದಾರೆ. ಎಲ್ಲಿದೆ ಸಾಕ್ಷಿ? ಕೇಳಿಸ್ಕೊಳ್ಳಿ ಒಂದ್ಸಲ. ನಿಮಗೆ ರಕ್ತ ಕುದಿಯದೆ ಹೋದ್ರೆ ನಿಮ್ಮಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಈ ಮಾತುಗಳನ್ನು ಕೇಳಿಸಿಕೊಂಡ ನಂತರ ಲಿಸನ್ ಟು ಇಟ್. ಏನಿದೆ ಮಾಡಿದ್ರು? ಏನು ಮಾಡಿಲ್ಲ. ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರ ಇದು? ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂತದನ್ನ ನಾವು ವಿರೋಧ ಮಾಡ್ತೇವೆ. ಯಾಕೆ ಹೇಡಿಗಳ ತರ ನಿರ್ವೀರ್ಯರ ತರ ಕೈ ಕಟ್ಕೊಂಡು ಕೂತಿದ್ವಿ ನಾವು ಅಂತ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಭಯೋತ್ಪಾದನೆಯ ವಿರುದ್ಧ ನಿಲುವು ತೆಗೆದುಕೊಳ್ಳುವುದರ ಬಗ್ಗೆ ಪಾಠ ಮಾಡೋದಕ್ಕೆ ಬರ್ತಿದ್ದೀರಾ ಇವತ್ತು? ಗಡಿಯಲ್ಲಿ ನಮ್ಮನ್ನ ಕಾಯ್ತಾ ಇರುವ ಸೇನೆಗೆ ನಾವು ಕೊಡಬಹುದಾದ ಅತ್ಯುತ್ತಮ ಕೊಡುಗೆ ಏನ್ ಗೊತ್ತಾ? ಆ ಸೈನಿಕರಿಗೆ ಫೀಲಿಂಗ್ ಕೊಡ್ಬೇಕ್ರಿ, ನಾವು ಸರಿಯಾದ ಜನರನ್ನು ರಕ್ಷಣೆ ಮಾಡ್ತಾ ಇದೀವಿ, ಇಷ್ಟು ಒಳ್ಳೆಯ ನಾಗರಿಕರನ್ನು ರಕ್ಷಣೆ ಮಾಡ್ತಾ ಇದೀವಿ ಅನ್ನುವ ಫೀಲಿಂಗ್ ಅನ್ನು ಸೈನಿಕನಿಗೆ ಕೊಡಬೇಕು. ಆತ ಗಟ್ಟಿಯಾಗಿ ಗಣ್ಣು ಹಿಡ್ಕೊಂಡು ನಿಂತ್ಕೊತಾನೆ, ಇಷ್ಟು ಒಳ್ಳೆಯ ಜನರನ್ನು ನಾನು ಕಾಪಾಡಬೇಕಾಗಿದೆ ಅಂತ. ಕೊತ್ತೂರು ಮಂಜುನಾಥನ್ ಕಾಪಾಡಬೇಕು ಅಂತಂದ್ರೆ ಸೈನಿಕ ಮೊರಾಲ್ ಹಾಳಾಗ್ಬಿಡುತ್ತೆ. ಒಂದು ಸೈನಿಕನ ಮೊರಾಲ್ ಹೋಗ್ಬಿಡುತ್ತೆ, ಅಯ್ಯೋ ಇಂಥವ್ರನ್ನ ಕಾಪಾಡ್ತಾ ಇದೀವ ನಾವು ಅಂತ. ಭಯೋತ್ಪಾದಕರನ್ನ ಸೈನಿಕರ ಒಳಗ್ ಬಿಡ್ಕೊಂಡ್ಬಿಟ್ರ? ಕೇಳೋ ಪ್ರಶ್ನೆ ಈ ಮನುಷ್ಯಂದು. ಭಯೋತ್ಪಾದನೆ ಗೊತ್ತಾ ಇವ್ರಿಗೆ? 14 ಜನ ಲೋಕಲ್ ಕಾಶ್ಮೀರಿ ಹುಡುಗರಿದ್ದಾರೆ. ಅವ್ರು ಯಾಕೆ ಭಯೋತ್ಪಾದಕರಾದ್ರು ಅನ್ನೋದನ್ನ ತಿಳ್ಕೊಳ್ಳಿ ಒಂದ್ಸಲ. ಯಾಕೆ ಭಯೋತ್ಪಾದಕರಾದ್ರು? ಕಾಶ್ಮೀರ ಹೆಂಗಿತ್ತು, ಹೆಂಗಾಗಿದೆ, ಹಂಗ್ ಯಾಕಾಯ್ತು? ಅದಕ್ಕೆ ಕಾರಣ ಏನು? ಅದಕ್ಕೆ ಕೊಡುಗೆ ಕೊಟ್ಟ ಪುಣ್ಯಾತ್ಮ ನಾಯಕರು ಯಾರು? ಭಯೋತ್ಪಾದನೆ ಹಿಂದಿರುವ ಸಿದ್ಧಾಂತ ಯಾವುದು? ಆ ಸಿದ್ಧಾಂತವನ್ನು ಬೆಂಬಲಿಸಿದ ರಾಜಕೀಯ ಸಿದ್ಧಾಂತ ಯಾವುದು? ಅಂಡರ್ಸ್ಟ್ಯಾಂಡ್ ಇಟ್. 209 ಜನ 2006 ಜುಲೈ 11ನೇ ತಾರೀಕು ಬೂಟಾಟಿಕೆಗಾದ್ರೂ 4 ಫ್ಲೈಟ್ ಹಾರಿಸಬೇಕಾಗಿತ್ತು. ಬೂಟಾಟಿಕೆಗಾದ್ರೂ ಹಾರಿಸಬೇಕಾಗಿತ್ತು. 26 ನವೆಂಬರ್ 2008 171 ಜನ. ಏನ್ ಮಾಡ್ತು ಭಾರತ? ವಾಟ್ ವಾಸ್ ದ ಸ್ಟ್ಯಾಂಡ್ ಅಗೇನ್ಸ್ಟ್ ಟೆರರಿಸಂ ಇನ್ ಇಂಡಿಯಾ? ಏನಿತ್ತು ಭಾರತದ ನಿಲುವು ಭಯೋತ್ಪಾದನೆಯ ವಿರುದ್ಧ? ಡೆಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ 29 ಅಕ್ಟೋಬರ್ 2005 70 ಜನ. ಹರಿಯಾಣ ಸಂಜೋತಾ ಎಕ್ಸ್ಪ್ರೆಸ್ 2007 70 ಜನ. ಲುಂಬಿನಿ ಪಾರ್ಕ್ ಹೈದರಾಬಾದ್ 42 ಜನ. ಜೈಪುರ್ ಸೀರಿಯಲ್ ಬಾಂಬ್ ಬ್ಲಾಸ್ಟ್ 2008 ಮೇ 13 71 ಜನ. ಅಹಮದಾಬಾದ್ ಸೀರಿಯಲ್ ಬಾಂಬ್ ಬ್ಲಾಸ್ಟ್ 2008 ಜುಲೈ 26 56 ಜನ. ಡೆಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ 2008 ಸೆಪ್ಟೆಂಬರ್ 13 33 ಜನ. 2008 ಅಸ್ಸಾಂ ಬಾಂಬಿಂಗ್ ಅಕ್ಟೋಬರ್ 30ನೇ ತಾರೀಕು 81 ಜನ. ಏನಾಗಿತ್ತು ನಿಲುವು? ಏನ್ ಕಾರ್ಯಾಚರಣೆ ಆಯ್ತು? ಕಡಿನಿಂದ ಅಲ್ಲಾಗಿದ್ದು ಈ ದೇಶದಲ್ಲಿ ರೋಗ ಇದೆ ರೀ. ದೇಶಕ್ಕೊಂದು ರಾಜಕಾರಣ ಅನ್ನುವುದೇ ಒಂದು ರೋಗ. ಪ್ರಜಾಪ್ರಭುತ್ವ ಎಂಥೆಂಥ ಪುಣ್ಯಾತ್ಮರನ್ನು ಹುಟ್ಟಾಕಿಬಿಡುತ್ತೆ ಜಾತಿಯ ಕಾರಣಕ್ಕೆ, ದುಡ್ಡಿನ ಕಾರಣಕ್ಕೆ ಅನ್ನೋದಕ್ಕೆ ಉದಾಹರಣೆ. ಈ ಉದಾಹರಣೆ ನಾನು ಅವ್ರನ್ನ ಬೈಬಾರ್ದು. ನನ್ನ ಹಳೆ ಬರ ನಮ್ಮದು, ನಾವು ಹಾರಿಸಿದೀವಿ, ನಮ್ಮನೆ ಬರ. 4 ವಿಮಾನ ಹಾರಿಸ್ಬಿಟ್ರಂತೆ, ಹೆಣಗಳ ದೃಶ್ಯಗಳ ಹಳೇದಾಗಿರಬಹುದಂತೆ. ಭಾರತ ಒಂದು ನಿಲುವಿಗೆ ಬಂದಿದೆ ರೀ. ನಮ್ಮ ನೆಲದಲ್ಲಿ ಭಯೋತ್ಪಾದನೆಯನ್ನ ಮಾಡಿದರೆ ನಮ್ಮ ಮೇಲೆ ಯುದ್ಧ ಘೋಷಿಸಿದಂತೆ ಸುಮ್ಮನೆ ಇರೋದಿಲ್ಲ ನಾವು. ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಸಾಕ್ಷಿ ಕೇಳಿದ್ರಿ, ನಿಮ್ಗೆ ಏನು ಅನಿಸ್ಲಿಲ್ಲ? ಏನಿದೆ ಸಾಕ್ಷಿ? ಏರ್ ಸ್ಟ್ರೈಕ್ ಮಾಡಿದಾಗ ಸಾಕ್ಷಿ ಕೇಳಿದ್ರಿ, ಏನಿದೆ ಸಾಕ್ಷಿ? ಈಗ ಜಗತ್ತಿನ ಮುಂದಿದೆ ಸ್ವಾಮಿ ಸಾಕ್ಷಿ. ಸಾಕ್ಷಿ ಬೇಕಾ ನಿಮಗೆ? ಕೊತ್ತೂರು ಮಂಜುನಾಥ್ ಕೋಲಾರ ಪೊಲಿಟಿಕ್ಸ್ ಚೆನ್ನಾಗಿ ಗೊತ್ತ್ರಿ. ಭಯೋತ್ಪಾದನೆ ಗೊತ್ತಾ ನಿಮ್ಗೆ ಏನು ಅಂತ? ಭಯೋತ್ಪಾದನೆ ವಿರುದ್ಧದ ಭಾರತದ ಸಮರದ ಇತಿಹಾಸ ಗೊತ್ತಾ? ಯಾವ್ಯಾವ ಅವಧಿಯಲ್ಲಿ, ಯಾರ್ಯಾರ ಅವಧಿಯಲ್ಲಿ ಭಯೋತ್ಪಾದನೆಯ ಬಗೆಗಿನ ಟಾಲರೆನ್ಸ್ ಲೆವೆಲ್ ಭಾರತಕ್ಕೆ ಹೆಂಗಿತ್ತು ಅನ್ನೋದು ಗೊತ್ತಾ? ನೀವು ರಿಯಲ್ ಎಸ್ಟೇಟ್ ಮಾಡ್ತೀರಿ, ಸ್ಕ್ವೇರ್ ಫೀಟ್ ಲೆಕ್ಕ ಹಾಕೊಂಡಿರಿ.